ಸ್ನೇಹಿತರೆ ನಮಸ್ಕಾರ. ರೇಣುಕಾಸ್ವಾಮಿ ಮತ್ತು ದರ್ಶನ್ ಕೇಸ್ನಲ್ಲಿ ಒಂದೊಂದೇ ವಿಚಾರಗಳು ಈಗ ಹೊರಗಡೆ ಬರ್ತಿದ್ದಾವೆ. ಈ ವಿಚಾರಗಳು ಸಾಮಾನ್ಯವಾದಂಥ ವಿಚಾರಗಳಲ್ಲ, ಇಡೀ ಪ್ರಕರಣಕ್ಕೆ ತಿರುವನ್ನು ಕೊಡುವಂಥ ಶಕ್ತಿಯನ್ನು ಉಳ್ಳಂತಹ ವಿಚಾರಗಳು ಅನ್ನೋದು ಗಮನಿಸಬೇಕು. ಹೌದು, ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಲಾಕ್ ಆಗಿರುವಂಥ ದರ್ಶನ್ ಮತ್ತು ಇತರರಿಗೆ ದಿನ ದಿನ ಸಂಕಷ್ಟಗಳು ಹೆಚ್ಚಾಗುತ್ತಾ ಅಂತ ಹೇಳಿ ಕೇಳ್ತಾ ಹೋದರೆ ಇಲ್ಲ, ಎಲ್ಲೋ ಒಂದು ಕಡೆ ಕೇಸು ಬೇರೆಯದೇ ದಿಕ್ಕಿನತ್ತ ಸಾಗ್ತಾ ಇದೆ ಅನ್ನುವಂತಹ ಸುಳಿವು ಸಿಗ್ತಾ ಇದೆ. ಈ ಕೇಸ್ನಲ್ಲಿ ಪೊಲೀಸರು ಮಾಡಿದಂತಹ ಒಂದೊಂದು ಮಿಸ್ಟೇಕ್ಗಳು ಕೂಡ ಈಗ ಹೊರಗಡೆ ಬರ್ತಿದ್ದಾವೆ. ಈಗಾಗಲೇ ಮೊದಲ ಮಿಸ್ಟೇಕ್ನ ಬಗ್ಗೆ ವಕೀಲರು ಧ್ವನಿಯನ್ನು ಎತ್ತಿದ್ರು. ಇದರ ಬಗ್ಗೆ SPP ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಆದರೆ ಒಂದು ವಿಚಾರ ಹೊರಗಡೆ ಬಂತು. ಆದರೆ ಈಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡನೇ ವಿಚಾರವೂ ಕೂಡ ಹೊರಗಡೆ ಬಂದಿದೆ. ಈ ಎರಡನೇ ವಿಚಾರದಲ್ಲಿ ಪೊಲೀಸರು ಮಾಡಿದಂಥ ಮತ್ತಷ್ಟು ಮಿಸ್ಟೇಕ್ಗಳ ಬಗ್ಗೆ ಈಗ ತನಿಖಾಧಿಕಾರಿಗಳ ವಿರುದ್ಧ ಈಗ ಜಡ್ಜು ಕೂಡ ಗರಂ ಆಗಿರುವಂತಹ ಸಂಗತಿ ಗೊತ್ತಾಗಿದೆ. ಅಲ್ಲಿಗೆ ಒಂದು, ಈ ತನಿಖಾಧಿಕಾರಿಗಳು ಗೊತ್ತಿದ್ದು ಕೂಡ ತಪ್ಪು ಮಾಡಿದ್ರಾ ಅಥವಾ ಪ್ರಕರಣ ಈ ಮೂಲಕ ಬೇರೆದೇ ದಿಕ್ಕಿನಂತ ಸಾಗ್ತದ? ಈ ರೀತಿ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದ್ದಾವೆ. ಹಾಗಾದರೆ ಏನಾಯಿತು ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸ್ಯಾಂಡಲ್ವುಡ್ನ ನಟ ದರ್ಶನ್ ತೂಗುದೀಪ ಮತ್ತು ಅವರ ಗ್ಯಾಂಗ್ ಭಾಗಿಯಾಗಿದೆ ಎನ್ನಲಾದಂತಹ ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣಕ್ಕೆ ದೊಡ್ಡದೊಂದು ತಿರುವು ಸಿಕ್ಕಿದೆ. ತನಿಖೆಯ ಹಂತದಲ್ಲಿ ಅತ್ಯಂತ ಜಾಗರೂಕತೆಯಿಂದ ಹೆಜ್ಜೆಯನ್ನು ಇಡಬೇಕಾಗಿದ್ದಂಥ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡಿದಂತಹ ಒಂದೊಂದು ಸಣ್ಣ ತಪ್ಪುಗಳು ಕೂಡ ಈಗ ಇಡೀ ಪ್ರಕರಣದ ದಿಕ್ಕನ್ನೇ ಬದಲಾಯಿಸುವಂಥ ಮುನ್ಸೂಚನೆ ಕಾಣಿಸ್ತಿದೆ. ಮೊನ್ನೆಯಷ್ಟೇ ಪ್ರಕರಣದಲ್ಲಿ ಈ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಸಾಕ್ಷಿಗಳನ್ನು ಕಲೆ ಹಾಕುವಂಥ ಸಂದರ್ಭದಲ್ಲಿ ಮತ್ತು ಮಹಜರನ್ನು ಮಾಡಿದಂಥ ಸಂದರ್ಭದಲ್ಲಿ ತೆಗೆದಂಥ ಫೋಟೋವೇ ಈ ಇಡೀ ಪ್ರಕರಣಕ್ಕೆ ದೊಡ್ಡ ತಿರುವನ್ನೇ ಕೊಟ್ಟಿತ್ತು. ಇದರ ಬೆನ್ನಲ್ಲೇ ಈಗ ಈ ಇಡೀ ಕೇಸ್ನ ತನಿಖಾಧಿಕಾರಿಗಳು ಯಾವ ರೀತಿ ಹ್ಯಾಂಡಲ್ ಮಾಡಿದ್ರು ಅನ್ನುವಂಥ ವಿಚಾರ, ಜೊತೆಗೆ ಸಾಕ್ಷಿಯನ್ನಾಗಿ ಯಾರನ್ನೆಲ್ಲ ಪರಿಗಣಿಸಿದ್ರು ಅನ್ನುವಂಥ ಸಂಗತಿ ಸಹಜವಾಗಿ ಪ್ರಕರಣಕ್ಕೆ ಮತ್ತಷ್ಟು ತಿರುವನ್ನು ಕೊಡುವಂಥ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸ್ತಿದೆ. ರೇಣುಕಾಸ್ವಾಮಿ ಹತ್ಯೆ ನಡೆದಂತಹ ನಂತರ ಪೊಲೀಸರು ಆರೋಪಿಗಳನ್ನು ಸ್ಥಳಕ್ಕೆ ಕರೆದೊಯ್ದು ಘಟನೆಯ ಸ್ಥಳ ಮಹಜರನ್ನು ನಡೆಸಿದ್ರು. ಈ ವೇಳೆ ಈ ಹತ್ಯೆಗೆ ಬಳಸಿದಂಥ ಕಾರು ಮತ್ತು ಇತರೆ ವಸ್ತುಗಳನ್ನು ವಶಪಡಿಸಿಕೊಳ್ಳುವಾಗ ಕಾನೂನಿನ ಪ್ರಕಾರ ಪಂಚನಾಮೆಯನ್ನು ಮಾಡಬೇಕಾಗ್ತದೆ. ಈ ಪ್ರಕ್ರಿಯೆಗೆ ಸಾಕ್ಷಿಗಳಾಗಿ ಸಮಾಜದಲ್ಲಿ ಗೌರವ ಹೊಂದಿರುವಂಥ ವ್ಯಕ್ತಿಗಳನ್ನು ಕರೆತರಬೇಕನ್ನುವಂಥದ್ದು ಒಂದು ನಿಯಮ. ಆದರೆ ಇಲ್ಲಿ ಪೊಲೀಸರು ಮಾಡಿದ್ದೇ ಬೇರೆ. ಇತ್ತೀಚೆಗೆ ಕೋರ್ಟ್ನಲ್ಲಿ ನಡೆದಂಥ ವಿಚಾರಣೆಯ ಸಂದರ್ಭದಲ್ಲಿ ಮತ್ತು ಕ್ರಾಸ್ ಎಕ್ಸಾಮಿನೇಷನ್ ವೇಳೆ ಡಿಫೆನ್ಸ್ ಪರ ವಕೀಲರಾದಂತಹ ಸುಧನ್ವ ಅವರ ವಾದ ಮಂಡಿಸುವಂಥ ಸಂದರ್ಭದಲ್ಲಿ ಒಂದು ಸ್ಫೋಟಕ ಸತ್ಯ ವಿಚಾರ ಹೊರಗಡೆ ಬಂದಿದೆ. ಪೊಲೀಸರು ಮಹಜರ್ ಸಮಯದಲ್ಲಿ ಸಾಕ್ಷಿಯನ್ನಾಗಿ ಸಹಿ ಮಾಡಿಸಿಕೊಂಡಿದ್ದು ಶಿವು ಎಂಬಾತ ಸಾಮಾನ್ಯ ವ್ಯಕ್ತಿಯನ್ನಲ್ಲ. ಈ ಶಿವು ಅನ್ನುವಂಥ ವ್ಯಕ್ತಿ ಸಮಾಜದಲ್ಲಿ ಗೌರವ ಇರುವಂಥ ವ್ಯಕ್ತಿ ಅಲ್ಲ, ಬದಲಿಗೆ ಆತನೊಬ್ಬ ರೌಡಿ ಶೀಟರ್ ಅಂತೇಳಿ ಗೊತ್ತಾಗಿದೆ. ವಕೀಲರ ಪ್ರಶ್ನೆಗಳಿಗೆ ಉತ್ತರಿಸುವಾಗ ಶಿವು ಸ್ವತಃ ನಾನು ರೌಡಿ ಶೀಟರ್ ಅಂತೇಳಿ ಒಪ್ಕೊಂಡಿದ್ದಾನೆ. ನನ್ನ ಮೇಲೆ ಈಗಾಗಲೇ 3 ಕ್ರಿಮಿನಲ್ ಕೇಸ್ಗಳು ಇವೆ ಅಂತಲೂ ಕೂಡ ಕೋರ್ಟ್ ಮುಂದೆ ಹೇಳಿಕೆಯನ್ನು ನೀಡಿದ್ದಾನೆ. ಇದು ಪೊಲೀಸರಿಗೆ ದೊಡ್ಡ ಹಿನ್ನಡೆಯಾಗಿದೆ ಈ ಪ್ರಕರಣದಲ್ಲಿ. ಹೌದು, ಭಾರತೀಯ ಸಾಕ್ಷ್ಯ ಕಾಯ್ದೆಯ ಪ್ರಕಾರ ಯಾವುದೇ ಪ್ರಮುಖ ಮಹಜರ್ ಅಥವಾ ತನಿಖೆಯ ಸಂದರ್ಭದಲ್ಲಿ ಸಾಕ್ಷಿಗಳಾಗಿ ಇರುವಂಥವರು ನಿಷ್ಪಕ್ಷಪಾತವಾಗಿ ಮತ್ತು ಉತ್ತಮ ಚಾರಿತ್ರ್ಯವನ್ನು ಉಳ್ಳವರಾಗಿರಬೇಕು. ನೀವು ಕಳ್ಳನ ಹತ್ರ ಹೋಗ್ಬಿಟ್ಟಿನೇ ಕಳ್ಳತನದ ಬಗ್ಗೆ ಸಾಕ್ಷಿ ಹೇಳು ಅಂತ ಹೇಳಿದ್ರೆ ಅವನೇನು ಹೇಳ್ತಾನೆ ಅಲ್ವಾ? ಇಲ್ಲೂ ಕೂಡ ಹಾಗೆ ರೌಡಿ ಶೀಟರ್ ಆಗಿರುವ ಅಥವಾ ಕ್ರಿಮಿನಲ್ ಹಿನ್ನೆಲೆ ಉಳ್ಳವನಾಗಿದ್ದರೆ ಅವನನ್ನು ಸಾಕ್ಷಿಯನ್ನಾಗಿ ಬಳಸಿಕೊಂಡ್ರೆ ಅವನಿಂದ ಇನ್ನೆಂಥ ಸಾಕ್ಷಿಯನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವಂಥದ್ದು ಈಗ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂತಹ ಸಾಕ್ಷಿಯನ್ನು ಕೋರ್ಟ್ನಲ್ಲಿ ಸಹಜವಾಗಿ ಪ್ರೊಡ್ಯೂಸ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾಕಂತ ಹೇಳಿದ್ರೆ ಅದು ದುರ್ಬಲಗೊಳ್ಳುತ್ತದೆ. ಆರೋಪಿಗಳ ಪರ ವಕೀಲರು ಇದನ್ನು ಬಳಸಿಕೊಂಡು ಪೊಲೀಸರು ಬೇಕಂತಲೇ ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿಸಿದ್ದಾರೆ ಅಥವಾ ಪ್ರಭಾವವನ್ನು ಬೀರಿದ್ದಾರೆ ಅಂಥೇಳಿ ವಾದಿಸೋಕ್ಕೂ ಕೂಡ ಒಂದು ಅವಕಾಶ ಸಿಗ್ತದೆ. ಇಲ್ಲೂ ಕೂಡ ಹಾಗೇ ಆಗಿದೆ ಕಣ್ರಿ, ಇಲ್ಲೂ ಕೂಡ ಹಾಗೆ ಆಗಿದೆ. ಇಲ್ಲಿ ಪೊಲೀಸರು ಈ ಮಹಜರು ಮಾಡುವಂಥ ಸಂದರ್ಭದಲ್ಲಿ ಶಿವು ಅನ್ನುವಂಥ ವ್ಯಕ್ತಿಯನ್ನು ಕರ್ಕೊಂಡು ಹೋಗಿ ಮಹಜರನ್ನು ಮಾಡಿದ್ದಾರೆ. ಈ ಶಿವು ಅನ್ನುವಂಥ ವ್ಯಕ್ತಿ ಯಾರು ಏನು ಅಂತೇಳಿ ನೋಡ್ತಾ ಹೋದರೆ ಇದನ್ನು ಕೂಡ ರೌಡಿ ಶೀಟರ್ ಅನ್ನೋದು ಗೊತ್ತಾಗಿದೆ. ಯಾವಾಗ ಈತ ರೌಡಿ ಶೀಟರ್ ಅನ್ನೋದು ಗೊತ್ತಾಗುತ್ತೋ ತಕ್ಷಣಕ್ಕೆ ಕೋರ್ಟ್ ಕೂಡ ಗರಂ ಆಗ್ತದೆ. ನ್ಯಾಯಾಧೀಶರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಪೊಲೀಸರ ಈ ನಡೆಯನ್ನು ಕಂಡು ನ್ಯಾಯಾಧೀಶರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇಷ್ಟು ದೊಡ್ಡ ಹೈ ಪ್ರೊಫೈಲ್ ಕೇಸ್ನಲ್ಲಿ ಕೆಲಸ ಮಾಡುವಾಗ ಪೊಲೀಸರು ಇಂತಹ ಬೇಜವಾಬ್ದಾರಿತನವನ್ನು ತೋರಿದ್ದು ಹೇಗೆ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡಿದಂಥ ಒಂದು ಬಿಗ್ ಮಿಸ್ಟೇಕು ಈಗ ತನಿಖಾಧಿಕಾರಿಗಳಿಗೆ ಸಂಕಷ್ಟವನ್ನು ತಂದೊಡ್ಡಿದೆ.
ಒಂದು ವೇಳೆ ಮಹಜರ್ ಸಾಕ್ಷಿ ವಿಶ್ವಾಸಾರ್ಹ ಅಲ್ಲ ಅಂತೇಳಿ ಸಾಬೀತಾದರೆ ಪೊಲೀಸರು ವಶಪಡಿಸಿಕೊಂಡಿರುವಂಥ ಕಾರು ಮತ್ತು ಇತರ ಸಾಕ್ಷಿಗಳ ಮಹತ್ವವು ಕೂಡ ಕಡಿಮೆ ಆಗ್ತದೆ. ಇದು ದರ್ಶನ್ ಮತ್ತು ಇತರ ಆರೋಪಿಗಳಿಗೆ ಕಾನೂನುಬದ್ಧವಾಗಿ ಲಾಭ ತಂದುಕೊಡುವಂಥ ಸಾಧ್ಯತೆ ಇದೆ. ಹೀಗಾಗಿ ಈ ಪ್ರಕರಣಕ್ಕೆ ಇದೊಂದು ದೊಡ್ಡ ತಿರುವಾಗುವಂತಹ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸ್ತಿದೆ. ಇನ್ನು ಮೊನ್ನೆ ಒಂದು ಆರೋಪವನ್ನು ಇದೇ ಸುಧನ್ಮ ಅವರು ಮಾಡಿದರು. ಏನು ಆರೋಪ? ಈ ಮಹಜರು ಮಾಡುವಂಥ ಸಂದರ್ಭದಲ್ಲಿ ಅಥವಾ ಈ ಮೊಬೈಲ್ಗಳನ್ನು ವಶಪಡಿಸಿಕೊಂಡಂಥ ಸಂದರ್ಭದ ಬಳಿಕ ಅದನ್ನು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಇವರನ್ನು ಕೂರಿಸಿ ಫೋಟೋ ತೆಗೆದಂಥದ್ದು ಬೇರೆ ಸ್ಥಳ, ಕಾಮಾಕ್ಷಿಪಾಳ್ಯದಲ್ಲಿ ಮಾಡಲಿಲ್ಲ ಅನ್ನುವಂಥ ಆರೋಪವನ್ನು ಮಾಡಿದರು. ತನಿಖಾಧಿಕಾರಿಯನ್ನು ಆರೋಪಿ ಮಾಡೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಹಾಗಾಗಿ ಇಲ್ಲಿ ಈ ಪವನ್ ಪರ ವಕೀಲರು ಒಂದು ಅರ್ಜಿಯನ್ನು ಸಲ್ಲಿಸಿದರು. ಆ ಅರ್ಜಿಗೆ ಈಗ APP ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. 57ನೇ CCH ಕೋರ್ಟ್ನಲ್ಲಿ ಈ SPP ಪ್ರಸನ್ನಕುಮಾರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತಮ್ಮ ಆಕ್ಷೇಪವನ್ನು ವಾದ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ A3 ಆರೋಪಿ ಪವನ್ ಪರ ವಕೀಲರು ಪ್ರಚಾರಕ್ಕಾಗಿ ಮೆಮೊ ಸಲ್ಲಿಸಿ ಮಾಧ್ಯಮಗಳಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಮೊಬೈಲ್ ಸಂಖ್ಯೆ ಹಾಗೂ IMEI ಸಂಖ್ಯೆಗಳ ಬಗ್ಗೆ ಆರೋಪಿಗಳ ತಕರಾರು ಎತ್ತಿಲ್ಲ. ಅಲ್ಲದೆ ಅವರು ಎತ್ತಿರುವಂಥ ಪ್ರಶ್ನೆಗಳಿಗೆ ತನಿಖಾಧಿಕಾರಿಗಳೇ ಕೋರ್ಟ್ನಲ್ಲಿ ಉತ್ತರವನ್ನು ನೀಡಿದ್ದಾರೆ. ತನಿಖಾಧಿಕಾರಿಗಳನ್ನ ಆರೋಪಿ ಮಾಡೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಹಾಗಿದ್ದರೂ ಪವನ್ ಪರ ವಕೀಲರು ಸಲ್ಲಿಸಿರುವಂಥ ಅರ್ಜಿ ಹಾಸ್ಯಾಸ್ಪದ ಅರ್ಜಿ. ಈ ರೀತಿ ಅನಾವಶ್ಯಕ ಅರ್ಜಿಗಳನ್ನು ಸಲ್ಲಿಸಿ ಮಾಧ್ಯಮಗಳಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಪವನ್ ಪರ ವಕೀಲರು ಸಲ್ಲಿಸಿರುವಂಥ ಅರ್ಜಿಯನ್ನು ವಜಾ ಮಾಡಬೇಕು ಅಂತ ಹೇಳ್ಬಿಟ್ಟು SPP ಮನವಿಯನ್ನು ಮಾಡ್ತಾರೆ. ಪ್ರತಿದಿನವೂ ಕೂಡ ವಿಚಾರಣೆ ನಡೆಸುವಂತೆ ದರ್ಶನ್ ಪರ ವಕೀಲರು ಅರ್ಜಿಯನ್ನು ಎತ್ತಿದ್ರು. ಈ ಅರ್ಜಿಗೂ ಕೂಡ ತಕರಾರನ್ನು ಇಲ್ಲಿ SPP ಪ್ರಸನ್ನಕುಮಾರ್ ಅವರು ತೆಗೆದಿದ್ದಾರೆ. ಇನ್ನು ಒಟ್ಟಾರೆ ಈ ಪ್ರಕರಣದಲ್ಲಿ ಎಲ್ಲೋ ಒಂದು ಕಡೆ ದರ್ಶನ್ ಮತ್ತು ಇತರರನ್ನು ಸಿಲುಕಿಸಬೇಕು ಅನ್ನುವಂಥ ಪ್ರಯತ್ನ ಒಂದು ಕಡೆಯಿಂದ ನಡೀತಾ ಇದ್ದರೆ, ಮತ್ತೊಂದು ಕಡೆಯಿಂದ ಈ ಪ್ರಕರಣದಲ್ಲಿ ಎಲ್ಲೆಲ್ಲ ಎಡವಟ್ಟುಗಳಾಗಿದ್ದಾವೆ, ಏನೆಲ್ಲ ತಪ್ಪುಗಳನ್ನು ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ಎಳೆಯಾಗಿ ಈಗ ತೆರೆದಿಡಲಾಗ್ತಿದೆ. ಅಂದರೆ ಈ ಪ್ರಕರಣದಲ್ಲಿ ಯಾರ್ಯಾರು ಯಾವ್ಯಾವ ತಪ್ಪುಗಳನ್ನು ಮಾಡಿದ್ದಾರೆ, ತನಿಖಾಧಿಕಾರಿಗಳು ಮಾಡಿರುವಂಥ ತಪ್ಪುಗಳೇನು, ಎಲ್ಲವನ್ನು ಕೂಡ ಈಗ ಹಂತವಾಗಿ ವಕೀಲರು ಒಂದೊಂದೇ ವಿಚಾರವನ್ನು ಹೊರಗಡೆ ಹಾಕ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳನ್ನು ಗಮನಿಸಿದ್ರೆ ಮತ್ತು ಈ ಎಲ್ಲ ಹೋಗ್ತಿರೋ ಪ್ರಕರಣ ಸಾಗ್ತಿರುವಂತಹ ದಿಕ್ಕನ್ನು ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಈ ಪ್ರಕರಣ ಹೆಚ್ಚು ದಿನ ಸ್ಟ್ಯಾಂಡ್ ಆಗೋದಕ್ಕೆ ಸಾಧ್ಯವಿಲ್ಲ. SPP ಪ್ರಸನ್ನಕುಮಾರ್ ತುಂಬ ಸ್ಟ್ರಾಂಗ್ ಇರುವಂಥ ಕಾರಣಕ್ಕೋಸ್ಕರ ಈ ಕೇಸು ಸ್ಟ್ಯಾಂಡ್ ಆಗ್ತಿದೆಯೇ ಹೊರತು ಇಲ್ಲವಂತದ್ದಾದರೆ ಈ ಪ್ರಕರಣ ಯಾವತ್ತೋ ಹಳ್ಳ ಹಿಡಿತಿತ್ತು. ಈಗಲೂ ಕೂಡ ಹಾಗೆ ಪ್ರಕರಣದ ವಿಚಾರಣೆ ಸಂದರ್ಭದಲ್ಲಿ ನಡೆದಿರುವಂಥ ಎಡವಟ್ಟುಗಳು, ಆಗಿರುವಂತಹ ಕೆಲವೊಂದಷ್ಟು ಲೋಪಗಳು, ಇವೆಲ್ಲವನ್ನು ಕೂಡ ಗಮನಿಸಿದ್ರೆ ಒಂದಷ್ಟು ಟ್ವಿಸ್ಟ್ ಟರ್ನ್ಗಳು ಈ ಪ್ರಕರಣದಲ್ಲಿ ಮುಂದಿನ ದಿನಗಳಲ್ಲಿ ಸಿಗೋದಂತೂ 100% ಖಚಿತ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ವಾಟೆವರ್, ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ತನಿಖೆ ಸಂಪೂರ್ಣವಾಗಿ ಮುಗಿದ ಬಳಿಕ ಕೋರ್ಟ್ನಲ್ಲಿ ವಿಚಾರಣೆ ಎಲ್ಲವೂ ಕೂಡ ನಡೆದ ಬಳಿಕ ಏನು ಕೋರ್ಟು ತೀರ್ಪನ್ನು ಕೊಡುತ್ತೆ, ಏನೆಲ್ಲ ಕನ್ಸಿಡರೇಷನ್ ಆಗುತ್ತೆ ಅನ್ನೋದನ್ನು ಕಾದು ನೋಡೋಣ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.